ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಇದು 104ನೇ ದಿನದ ವ್ಲಾಗು, ಗುರುವಾರದ ವ್ಲಾಗು. ಗುರುವಾರ ಬೆಳಗ್ಗೆ ಹೋಟೆಲ್ದೆಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿ ದೇವ್ರಿಗೆ ತುಪ್ಪದ ಆರತಿ ಮಾಡಬೇಕಾಗಿತ್ತು. ಸೊ ಮನೇಲಿ ತುಪ್ಪ ಇರಲಿಲ್ಲ, ಬಟ್ ಒಂದು ಬಾಟ್ಲಲ್ಲಿ ಸ್ವಲ್ಪ ಇತ್ತು. ಒಂದೆರಡು ಬತ್ತಿ ಎತ್ಕೊಂಡು ಅದಕ್ಕೆ ತುಪ್ಪ ಎಲ್ಲ ಸವರಿ ದೀಪಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ. ಹಾಗೆ ತುಳಸಿ ಇಟ್ಟು, ಹೂವು ಇಟ್ಟು, ದೀಪ ಹಚ್ಚಿ ಏನೇನೆಲ್ಲ ರಾಘವೇಂದ್ರ ಸ್ವಾಮಿಗೆ ಬೇಕು ನಾನು ಅದನ್ನೆಲ್ಲ ಮಾಡಿಕೊಂಡೆ. ಸೊ ನನಗೆ ಪೂರ್ತಿ ಪೂಜೆದು ಗೊತ್ತಿಲ್ಲ ಹೇಗೆ ಏನು ಅಂತ, ಯಾಕಂದರೆ ನಾನು ಕೂಡ ಫಸ್ಟ್ ಟೈಮ್ ರಾಘವೇಂದ್ರ ಸ್ವಾಮಿನ ಪೂಜೆ ಮಾಡ್ತಿರೋದು. ನನಗೆ ರಾಘವೇಂದ್ರ ಸ್ವಾಮಿಗೆ ಪೂಜೆ ಆಗಿರ್ಬೋದು, ರಾಘವೇಂದ್ರ ಸ್ವಾಮಿದು ಏನು ಸಣ್ಣ ಪುಟ್ಟ ಇದಿರುತ್ತೆ ಅದೇನು ಗೊತ್ತಿಲ್ಲ ನನಗೆ. ಸೊ ಆ್ಯಸ್ ಯೂಶುವಲ್ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ, ನನಗೆ ಏನು ಗೊತ್ತಿದೆಯೋ ಅದನ್ನು ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಹೂವು ಕೇಳೋದೆಲ್ಲ ನಾನು ಮಾಡೋದಿಲ್ಲ, ಬಟ್ ದೇವ್ರಿಗಿಟ್ಟಿರೋ ಹೂವನ್ನ ಬೇಡ್ಕೊಳ್ಳೋ ಹೊತ್ನಾಗ ಬಿದ್ದರೆ ತಲೆಗಿಟ್ಕೋತೀನಿ. ಇಲ್ಲ ಆಮೇಲೆ ಏನಾದರೂ ಬಿದ್ದಿದ್ರೆ ಸೊ ಏನೋ ದೇವ್ರು ನನಗೆ ಸೂಚನೆ ಕೊಡ್ತಿದ್ದಾನೆ, ಏನಾದರೂ ಒಳ್ಳೇದಾಗ್ಬೋದು ನನ್ನ ಜೀವನದಲ್ಲಿ ಅಂತ ಹೇಳಿಬಿಟ್ಟು ನಾನು ಅಲ್ಲಿಂದ ಹೊರಟೋಗ್ತೀನಿ. ಸೊ ಇನ್ನು ದೀಪ ಎಲ್ಲ ಹಚ್ಚಿದಾದ್ಮೇಲೆ ಸ್ಟ್ರೈಟ್ ಹೋಟೆಲ್ಲು. ನಾನು ಲಾಸ್ಟಲ್ಲಿ ಹೇಳಿದ್ದೀನಿ ಇವತ್ತು ಏನೆಲ್ಲ ನನಗೆ ಅನಾಹುತ ಆಯಿತು ಅಂತ. ಸೊ ಅದನ್ನು ನೀವು ಪೂರ್ತಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಲಾಸ್ಟಲ್ಲಿ ನಾನು ಅದನ್ನ ಶೇರ್ ಮಾಡ್ಕೊಂಡಿದ್ದೀನಿ, ಏನಾಗಿತ್ತು ನನಗೆ, ಏನೆಲ್ಲ ಇವತ್ತಿನ ರೊಟೀನಲ್ಲಿ ನನಗೆ ಇಷ್ಟೆಲ್ಲ ಇದಾಯಿತು ಅಂತ ಹೇಳಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಸೊ ಇನ್ನು ಸಾರಿಗೆ ಅಂತ ಹೇಳಿ ಸಪ್ಪೆಲ್ಲ ತೊಳೆದ್ಬಿಟ್ಟು ಟೊಮೆಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಆಚೆ ಹೋಗಿ ನೀಟಾಗಿ ತೊಳ್ಕೊಂಡು ಒಳಗಡೆ ಬಂದು ಆಲ್ರೆಡಿ ಅಕ್ಕಿ ನೀರಿಕ್ಕಿದ್ದರಿಂದ ಇದೆಲ್ಲ ತೊಳೆದು ಬಿಟ್ಟು ಒಂದು 2-3 ಸತಿ ತೊಳೆದಿದ್ದೆ. ಇಲ್ಲೊಂದು ಸತಿ ತೊಳೆದು ನೀಟಾಗಿ ಒಲೆ ಮೇಲೆ ಇಡೋಣ ಅಂತ ಹೇಳಿ ನಾವು ವಿಸಿಲ್ ಬಂದಮೇಲೆಲ್ಲ ಆಫ್ ಮಾಡಿಬಿಟ್ಟು ಆಚೆ ಬಂದು ಪಾತ್ರೆ ಉಜ್ಜೋಣ ಅಂತ ಹೇಳಿ ಅಂದ್ಕೊಂಡು ಪಾತ್ರೆ ಕೂಡ ಉಜ್ತಾ ಇದ್ದೀನಿ. ಇನ್ನು ಪಾತ್ರೆ ಎಲ್ಲ ಉಜ್ಜಿದಾದಮೇಲೆ ಎತ್ಕೊಂಡು ಹೋಗಿ ಒಳಗಡೆ ಜೋಡಿಸಿ ರೂಮ್ ಒರೆಸಿ ಸಂತೆಗೆ ಹೋಗಬೇಕಾಗಿತ್ತು. ಸೊ ಆ್ಯಸ್ ಯೂಶುವಲ್ ಡೈಲಿ ಅದೇ ರೊಟೀನ್, ಅದೇ ಬ್ಲಾಗ್. ಏನೂ ಮಾಡೋಕ್ಕಾಗೋದಿಲ್ಲ, ಎಷ್ಟೇ ಕಷ್ಟಪಟ್ಟರೆ ಕೂಡ ನನ್ನ ವೀಡಿಯೋಸ್ಗೆ ವ್ಯೂಸ್ ಬರ್ತಿಲ್ಲ. ಸೊ ಇನ್ನು ನನ್ನ ಪ್ರತಿದಿನದ ವ್ಲಾಗಲ್ಲಿ ಕೂಡ ನಾನು ಏನಾದರೂ ಒಂದು ಶೇರ್ ಮಾಡ್ತಾ ಇರ್ತೀನಿ. ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಒಂದೊಂದು ಟೈಮ್ ಅದು. ಸೊ ಅದು ನಮ್ಮ ಜೀವನದಲ್ಲೇ ಹಿಂಗೆ ಹಾದೋಗಿರುತ್ತೆ, ಅದು ನಮಗೆ ಗೊತ್ತೇ ಆಗಿರೋದಿಲ್ಲ. ಸೊ ಅದನ್ನು ನಾವು ಸರಿ ಮಾಡ್ಕೊಂಡಿದ್ದೀವಿ ಅಂದರೆ ಖಂಡಿತವಾಗ್ಲೂ ಜೀವನದಲ್ಲಿ ಮುಂದೆ ಬಂದೇ ಬರ್ತೀವಿ. ಸೊ ಇನ್ನು ಹಣ ಇದ್ದರೆ ಮಿತ್ರ ಕೂಡ ಶತ್ರು ಕೂಡ ಮಿತ್ರನಾಗುತ್ತಾನೆ. ಅದೇ ಕೊಟ್ಟಿರೋ ಹಣನ ವಾಪಸ್ ಕೇಳಿದ್ರೆ ಮಿತ್ರ ಕೂಡ ಶತ್ರು ಆಗುತ್ತಾನೆ ಅಂತ. ಸೊ ಇದು ಎಷ್ಟು ಒಳ್ಳೆ ಮಾತು ಅಂಡ್ ಒಳ್ಳೆ ಒಂದು ನಾಲೆಡ್ಜ್ ಆಗಿರೋದ್ರಿಂದ. ಸೊ ಇವಾಗ ನಿನ್ನ ಹತ್ರ ದುಡ್ಡಿದೆಯಾ, ನಿನ್ನ ಹತ್ರ ಪ್ರತಿಯೊಬ್ಬರು ಹುಡ್ಕೊಂಬರ್ತಾರೆ. ಅವಳಂದರೆ ಆಗಲ್ಲ ನನಗೆ, ಅವಳು ಸರಿ ಇಲ್ಲ, ಅವಳು ಬೇಡ, ಅವಳು ಸಹವಾಸ ಬೇಡ ಅಂತ ಹೇಳೋರು ಕೂಡ ದುಡ್ಡು ನಮ್ಮ ಹತ್ರ ಇದ್ದರೆ ಹುಡ್ಕೊಂಬರೋದು ಪಕ್ಕ. ಹೇಗೆ ಹುಡ್ಕೊಂಬರ್ತಾರೆ ಅಂದರೆ ಅವ್ರ ಅವಶ್ಯಕತೆ ಬಿದ್ದಾಗೆಲ್ಲ ನಾವು ಅವ್ರಿಗೆ ದೇವರಾಗಿರ್ತೀವಿ, ಅವ್ರು ನಮ್ಮ ಕಾಲಿಗೆ ಬೀಳೋದಕ್ಕೆ ಕೂಡ ಹೇರಿಸೋದಿಲ್ಲ ಅಂತ ಒಂದು ಇದಿರ್ತಾರೆ. ಅದೇ ನಾವು ಕೊಟ್ಟಿರೋ ದುಡ್ಡನ್ನ ಏನಾದರೂ ರಿಟರ್ನ್ ಕೇಳಿದಾಗ, ನಾವು ಕೊಟ್ಟಿರೋ ದುಡ್ಡು ನಮಗೇನಾದರೂ ಎಮರ್ಜೆನ್ಸಿ ಬಂದಾಗ ನಾವು ಅವ್ರಿಗೆ ಕಾಲ್ ಮಾಡಿದಾಗ ನಾವು ಅವ್ರ ಪಾಲಿಗೆ ತುಂಬ ಕೆಟ್ಟವರಾಗಿರ್ತೀವಿ ಆ್ಯಂಡ್ ನಾವು ಅವ್ರಿಗೆ ಏನೇನೂ ಆಗೇ ಇರೋದಿಲ್ಲ. ಸೊ ನಮ್ಮ ಹತ್ರ ದುಡ್ಡಿದ್ದಾಗ ನಾವು ಹೇಗೆ ಉಳಿಸ್ಕೋಬೇಕು, ಹೇಗೆಲ್ಲ ನಾವು ಅದನ್ನು ಪ್ರಿಯಾರಿಟಿ ತಗೋಬೇಕು, ದುಡ್ಡಿಗೆ ಏನೆಲ್ಲ ನಾವು ಸೇಫ್ಟಿನೆಸ್ ಮಾಡಬೇಕು ಅನ್ನೋದು ನಮಗೆ ಖಂಡಿತವಾಗ್ಲೂ ಗೊತ್ತಿರಬೇಕು. ಸೊ ಇನ್ನು ನಾನೇನು ಮಾಡಿದೆ, ಆಲೂಗಡ್ಡೆ ಪಲ್ಯಕ್ಕೆ ಅಂತ ಇಟ್ಟೆ. ಆಲೂಗಡ್ಡೆ ಪಲ್ಯ ಬಂದು ನಾನು ಬರೀ ಉಪ್ಪು ಖಾರ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇನ್ನು ಸಾಂಬಾರಿಗೆ ಒಗ್ಗರಣೆ ಎಲ್ಲ ಹಾಕಿ ಸಾಂಬಾರು ಮೇಲೆ ಇಟ್ಬಿಟ್ಟು, ಯಾಕಂದರೆ ಅದು ನನಗೆ ಸಡನ್ನಾಗಿ ಹೆಂಗಾಗ್ಬಿಟ್ಟಿರುತ್ತೆ ಅಂದರೆ ಪ್ರತಿಯೊಂದೂ ಅರ್ಜೆಂಟಲ್ಲಿ ಹಾಕ್ತಾ ಇರುತ್ತೆ. ಯಾವುದೇ ಒಂದು ವಿಡಿಯೋಗೂ ನನ್ನ ಪ್ರಿಪ್ರೇಷನ್ಸ್ ಅಷ್ಟೊಂದು ಆಗಿರೋದಿಲ್ಲ. ಸೊ ಇನ್ನು ಪಾತ್ರೆ ಉಜ್ಜಬೇಕು, ಈ ಕಡೆ ಹೋಟೆಲ್ ಕೆಲಸ ಮಾಡ್ಕೋಬೇಕು, ಈ ಕಡೆ ಮನೆ ಕೆಲಸ ಮಾಡ್ಕೋಬೇಕು ಆ್ಯಂಡ್ ಸಣ್ಣ ಪುಟ್ಟದೆಲ್ಲ ನನಗೆ ರೊಟೀನ್ ತುಂಬ ಇರುತ್ತೆ.
ಸೊ ಹಾಗೆಲ್ಲ ನಾನು ಯಾವುದನ್ನು ಪ್ಲ್ಯಾನ್ ಮಾಡ್ಕೊಳ್ತಾ ಇರೋದಿಲ್ಲ, ಹೇಗೆ ನಡೀತಾ ಇರುತ್ತೆ ಅದನ್ನು ಹಾಗಿಂದ ಹಾಗೆ ವಿಡಿಯೋ ಮಾಡಿಕೊಂಡು ಆದಷ್ಟು ನಾನು ಅದನ್ನ ಶೇರ್ ಮಾಡೋದಕ್ಕೆ ನೋಡ್ತೀನಿ. ಸೊ ನನ್ನ ಒಂದು ವಿಡಿಯೋಸ್ಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇರುತ್ತೆ. ಕೆಲವೊಬ್ಬರು ತುಂಬ ಚೆನ್ನಾಗಿ ಮೆಸೇಜ್ ಮಾಡ್ತಾರೆ, ತುಂಬ ಚೆನ್ನಾಗಿ ವಿಡಿಯೋಸ್ ಮಾಡ್ತೀರಾ, ಹೀಗೆ ಮಾಡಿ ಹಾಗೆ ನಿಮಗೆ ದೇವರು ಒಂದಲ್ಲ ಒಂದಿನ ಒಳ್ಳೇದು ಮಾಡ್ತಾರೆ ಅಂತ. ಸುಮಾರು ಜನರದ ಆಶೀರ್ವಾದ ನನ್ನ ಮೇಲೆ ಇದೆ. ಸುಮಾರು ಜನ ಎಲ್ಲರೂ ನನ್ನ ಇಷ್ಟಪಡ್ತಾರೆ ಅಂತ ಗೊತ್ತು. ಆ್ಯಂಡ್ ನನಗೆ ಸಣ್ಣ ಪುಟ್ಟದೆಲ್ಲ ಜಾಸ್ತಿ ನಾನಿನ್ನೂ ತಲೆ ಹಾಕಕ್ಕೆ ಹೋಗೋದಿಲ್ಲ. ಇನ್ನು ಚಟ್ನಿ ಎಲ್ಲ ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಟ್ಬಿಟ್ಟು ಗ್ಯಾಸ್ ಎಲ್ಲ ಒರೆಸ್ಬಿಟ್ಟು ಒಳಗಡೆ ಆಚೆ ಬಂದೆ. ಇನ್ನು ಆಚೆ ಬಂದು ನೀರು ಹಾಕಿ ನೀಟಾಗಿ ಬಟ್ಟೆ ಒಣಗಾಕೋಕ್ಕೂ ಮುಂಚೆ ನೀರು ಹಾಕ್ಬಿಟ್ಟು ನೀಟಾಗಿ ತೊಳ್ಕೊಂಬಿಡೋಣ ಎರಡೂ ಸೈಡು ಅಂತ ಹೇಳಿ ಒಂದೊಂದು ಸೈಡೇ ಹಾಕ್ಬಿಟ್ಟು ಇನ್ನು ನಾರ್ಮಲ್ ಕೆಲಸನ ನಾನು ಸ್ಟಾರ್ಟ್ ಮಾಡ್ತಾ ಇರೋದು. ಇನ್ನು ಆಚೆ ಎಲ್ಲ ತೊಳೆದು ಅದಾದಮೇಲೆ ಇನ್ನು ನಾನು ಆಚೆ ಎಲ್ಲ ತೊಳೆದ್ಬಿಟ್ಟು ಒಳಗಡೆ ಮುದ್ದೆಗಿಡಬೇಕಾಗಿತ್ತು. ಟೈಮ್ ಬೇರೆ ಆಲ್ರೆಡಿ ಆಗ್ತಾ ಇದೆ. ಇನ್ನು ರೂಮೆಲ್ಲ ಉರಿಸ್ಕೊಂಡು ಆಚೆ ಎಲ್ಲ ತೊಳೆದ್ಬಿಟ್ಟು ಬಟ್ಟೆ ಎಲ್ಲ ಎತ್ತೆ ಹಂಗೆ ಇಟ್ಟುಬಿಟ್ಟು ಆಮೇಲೆ ಒಣಗಾಕೋಣ ಅಂತ ಹೇಳಿ ಫಸ್ಟ್ ರೂಮ್ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ಅಲ್ಲಿಂದ ಹೊರಟಿದ್ದೆ ನಾನು. ನೆಕ್ಸ್ಟು ನನ್ನ ಏನು ಕೆಲಸ ಇರುತ್ತಲ್ಲ ಅದರದ್ದು ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ಮುದ್ದೆಗಿಡೋಣ ಅಂದ್ಕೊಂಡೆ. ಸೊ ಸೊಪ್ಪು ಸಾರು ಆಲ್ರೆಡಿ ಇದ್ದಿದ್ದರಿಂದ ಮುದ್ದೆಗಿಟ್ಟಿದ್ದು ಆದಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಸೈಡಲ್ಲಿ, ಪಾತ್ರೆಗಳೆಲ್ಲ ಉಜ್ಕೊಂಡು ಕೆಲಸ ಮುಗಿಸ್ತಾ ಇರೋಷ್ಟರೊಳಗಾಗಿ ಇನ್ನು ಚಿಕ್ಕಮ್ಮ ಮನೆಗೆ ಹೋಗಿ ಊಟ ಕೊಡಬೇಕಾಗಿತ್ತು. ಇನ್ನು ನನಗೇನು ಮಾಡೋಷ್ಟು ಪೇಷನ್ಸು ನನಗಿರಲಿಲ್ಲ. ತುಂಬಾ ಒಂಥರ ನಿದ್ದೆ ಕಣ್ಣು ಎಳೀತಾಯಿತ್ತು. ಇನ್ನೇನು ಕೆಲಸನೂ ಮಾಡೋಕ್ಕೂ ಆಗೋದಿಲ್ಲ, ತುಂಬ ಟಯರ್ಡ್ ಆಗ್ತಾ ಇರುತ್ತೆ. ಯೋಚನೆ ಮಾಡುವಂಥ ಪ್ರತಿಯೊಂದು ಇದರಲ್ಲೂ ಕೂಡ ನನಗೆ ಕೆಲವೊಂದು ಟೈಮಲ್ಲಿ ಯೋಚನೆ ಮಾಡೋಕ್ಕೆ ಆಗೋದಿಲ್ಲ. ಆ್ಯಂಡ್ ಇನ್ನು ಪ್ರತಿಯೊಬ್ಬರ ಜೀವನದಲ್ಲೂ ದುಡ್ಡು ಅನ್ನೋದು ತುಂಬ ಮುಖ್ಯವಾದದ್ದು. ಪ್ರತಿಯೊಬ್ಬರು ಅದನ್ನ ಸೇವ್ ಮಾಡಿ ಇಟ್ಕೋಬೇಕು. ಪ್ರತಿಯೊಬ್ಬರ ಒಂದು ಸ್ವಾಭಿಮಾನಕ್ಕೂ ಇದೇ ಪೆಟ್ಟು ಕೊಡುತ್ತೆ. ಹಾಗೆ ಪ್ರತಿಯೊಂದರಲ್ಲೂ ನಾವು ದುಡ್ಡು ಉಳಿಸಿಲ್ಲ ಅಂದರೆ ನಾವು ಬದುಕೋದು ಕೂಡ ಕಷ್ಟ ಆಗುತ್ತೆ. ದುಡ್ಡೇ ನಮ್ಮ ಹತ್ರ ಇಲ್ಲ ಅಂದರೆ ನಾವು ಜೀವಂತ ಶವಗಳಾಗಿ ಬದುಕೋದು. ಮನುಷ್ಯರಾಗಂತೂ ಬದುಕೋದಿಲ್ಲ, ಜೀವಂತವಾಗಿ ನಮ್ಮನ್ನು ಶವ ಆಗಿಯೇ ನೋಡ್ತಾರೆ. ಸೊ ನನ್ನ ಕಡೆಯಿಂದ ಯಾವುದೇ ₹1 ಸಂಪಾದನೆ ಇಲ್ಲ, ನನ್ನ ಕಡೆಯಿಂದ ಯಾವುದೇ ₹1 ಜೀವನ ನಡೀತಿಲ್ಲ ಅಂದಾಗ ಅವ್ರು ತಾನೇ ಇನ್ನೇನು ಮಾಡ್ತಾರೆ. ಅವರು ಕೂಡ ಅಷ್ಟೇ, ಎಲ್ಲಿ ಮಹಾಲಕ್ಷ್ಮಿ ಇರ್ತಾಳೋ ಅಲ್ಲಿ ಜಂಗುಳಿನೇ ಇರುತ್ತೆ. ಎಲ್ಲಿ ಮಹಾಲಕ್ಷ್ಮಿ ಇರೋದಿಲ್ವೋ ಅಲ್ಲಿ ಯಾವುದೇ ರೀತಿ ಇದಿರೋದಿಲ್ಲ. ಸೊ ಆಚೆ ಎಲ್ಲ ತೊಳೆದಿದ್ದಾದಮೇಲೆ ಒಳಗಡೆ ಬಂದೆ, ಮುದ್ದೆಗಿಟ್ಟಿದ್ದೆ. ಮುದ್ದೆ ಎಲ್ಲ ಇಟ್ಟೆ, ಪಾತ್ರೆ ಎಲ್ಲ ಉಜ್ಕೊಂಡು ನಾನು ಸಣ್ಣದಾಗಿ ಏನು ಕೆಲಸ ಇತ್ತು ಅದನ್ನ ಮುಗಿಸ್ಕೊಂಡು ಅಂತ ಹೇಳಿ ಉಜ್ಕೊತಾ ಇದ್ದೆ. ಇನ್ನು ಇಷ್ಟೇ ನನ್ನ ಡೈಲಿ ರೊಟೀನ್, ದಿನನಿತ್ಯದ ನನ್ನ ಪ್ರತಿಯೊಂದನ್ನು ನಾನು ಶೇರ್ ಮಾಡಿದ್ದೀನಿ. ಸೊ ಡೈಲಿ ನಾನು ಏನೆಲ್ಲ ಮಾಡ್ತೀನಿ, ಏನೆಲ್ಲ ಕೆಲಸ ಆಗುತ್ತೆ ನನಗೆ ಹೋಟೆಲಲ್ಲಿ ಎಷ್ಟೆಲ್ಲ ಕೆಲಸ ಇದ್ದರೆ ಕೂಡ ಯೂಟ್ಯೂಬ್ಗೆ ನಾನು ಅಷ್ಟೇ ಕಷ್ಟಪಟ್ಟು ವಿಡಿಯೋಸು ಕೂಡ ಮಾಡ್ಕೋತಾ ಇರ್ತೀನಿ. ಬಟ್ ನನ್ನ ರೊಟೀನ್ ಅದೇನೆ, ನನಗೆ ಇನ್ನು ವಿಧಿ ಇಲ್ಲ. ಇಷ್ಟು ಕಷ್ಟಪಟ್ಟರೆ ಕೂಡ ನನಗೆ ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲ ಅಂದಾಗ ಕೂಡ ಬಟ್ ನಾನು ಅದನ್ನು ಕೂಡ ತಲೆ ಕೆಡಿಸ್ಕೊಳ್ದೆ ಪ್ರತಿಯೊಂದೂ ನಾನು ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ಪ್ರತಿಯೊಂದಕ್ಕೂ ಯಾರೇ ಮೆಸೇಜ್ ಮಾಡಲಿ, ಯಾರೇ ಇದು ಮಾಡಲಿ, ನಾನು ಅದಕ್ಕೆ ಇದು ಕೊಡ್ತೀನಿ. ಆ್ಯಂಡ್ ಇನ್ನು ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ವಿಡಿಯೋಸ್ ಮಾಡ್ತೀರಾ, ಹಾಗೆ ನಿಮ್ಮ ವಾಯ್ಸ್ ಚೆನ್ನಾಗಿದೆ, ನಿಮ್ಮ ಮಾತು ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದನ್ನೆಲ್ಲ ಕೇಳಿ ನನಗೆ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ನಾನು ಏನಕ್ಕೆ ಹೋಟೆಲ್ ಕೆಲಸ ಮಾಡಿಕೊಂಡು ನಾನು ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋಸ್ ಮಾಡ್ತಿದ್ದೀನಿ ಅಂದರೆ, ಆ್ಯಸ್ ಯೂಶುವಲ್ ಎಲ್ಲರಿಗೂ ಗೊತ್ತಿರೋದೆ, ಮಗಳ ಎಜುಕೇಷನ್ ಮುಂದೆ ಇನ್ನೂ ಹೆಚ್ಚಾಗ್ತಿದೆ. ಅವಳಿಗೆ ಏನಾದರೂ ನನ್ನ ಕಡೆಯಿಂದ ₹1 ಹೆಲ್ಪ್ ಆಗಲಿ, ಅವಳು ಜೀವನದಲ್ಲಿ ನಮಗಿನ ಎತ್ತರಕ್ಕೆ ಬೆಳೀಲಿ, ನಮಗಿನ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ಳೋದಷ್ಟೇ ಒಂದು ಉದ್ದೇಶ. ಇನ್ನು ನನ್ನ ರೊಟೀನ್ ಇಷ್ಟಿಗೆ ಮುಗಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ. ನಂದು ಇವತ್ತಿನ ವಿಡಿಯೋ ಬಂದು 16 ನಿಮಿಷದ ವಿಡಿಯೋ. ಸೊ ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ. ತುಂಬ ಕಷ್ಟಪಟ್ಟು ನಾನು ವಿಡಿಯೋಸ್ನ ಹಾಕ್ತಾಯಿದ್ದೀನಿ. ಪ್ರತಿಯೊಂದು ಇದರಲ್ಲೂ ಕೂಡ ನಾನು ಯಾವುದೇ ರೀತಿ ಇದರಲ್ಲಿ ಹೋಗದೆ ನನ್ನ ಪ್ರತಿಯೊಂದಕ್ಕೂ
ಪ್ರತಿ ಇದರಲ್ಲೂ ಹೇಗೆಲ್ಲ ವಿಡಿಯೋಸ್ ಮಾಡಬೇಕು, ಏನು ಮಾಡಬೇಕು, ಹೇಗೆಲ್ಲ ಪ್ಲ್ಯಾನ್ ಮಾಡಬೇಕು ನನ್ನ ಒಂದು ಅಚೀವ್ ಆಗೋದಕ್ಕೆ ಅಂತ ಹೇಳಿ ಪ್ರತಿಯೊಂದಕ್ಕೂ ನಾನು ಇದು ಮಾಡ್ತಾನೆ ಇರ್ತೀನಿ. ಬಟ್ ಆದರೂ ಓಕೆ ವ್ಯೂಸ್ ಒಂದೊಂದು ಟೈಮ್ ಓಕೆ ಇರುತ್ತೆ, ಒಂದೊಂದು ಟೈಮ್ ಪರವಾಗಿಲ್ಲ ಅನಿಸುತ್ತೆ. ಆದ್ರೂ ಮುಂದೆ ಇವತ್ತಲ್ಲ ನಾಳೆ ಯಾವತ್ತಾದರೂ ಒಂದು ಒಳ್ಳೆ ವ್ಯೂ ಬರುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ನನ್ನ ರೊಟೀನ್ನ ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ. ನಾನು ತುಂಬಾ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ, ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾ ಇರಿ. ಸೊ ಇವತ್ತಿನ ಬ್ಲಾಗ್ ಕೂಡ ಡೈಲಿ ರೊಟೀನೇ. ಸೊ ಥರ್ಸ್ಡೇ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಆ್ಯಂಡ್ ನೈಟೇ ಪಾತ್ರೆ ಉಜ್ಜಿ ನಾನು ಮಲಗಿಬಿಟ್ಟಿದ್ದೆ. ಬೆಳಗ್ಗೆ ಸ್ವಲ್ಪ ಲೇಟಾಗೇ ಇದ್ದೆ. ಬಟ್ ಆದ್ರೂ ಹೋಟೆಲ್ ಕೆಲಸ ಬರೋಷ್ಟರೊಳಗಾಗಿ ಹೋಟೆಲ್ಗೆ ಮನೆಯಲ್ಲೇ ಒರೆಸ್ಬಿಟ್ಟು ಬಂದಿದ್ದೆ. ಎಲ್ಲನೂ ರೆಡಿ ಮಾಡಿ ಕೊಟ್ಟು ರಿಟರ್ನ್ ಹೋಗಿ ನಾನು ಸ್ನಾನ ಮಾಡಿಕೊಂಡು, ಇವತ್ತು ಗುರುವಾರ ಅಲ್ವಾ, ಆಷಾಢದ ಗುರುವಾರ ಆಗಿರೋದ್ರಿಂದ ಆ್ಯಂಡ್ ಅದರಲ್ಲಿ ನನಗೆ ಲಾಸ್ಟ್ ಟೈಮ್ ಅಂದರೆ ಲಾಸ್ಟ್ ವೀಕಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಸೊ ಆಷಾಢದ ಸೋಮವಾರ ಬಂದು ರಾಯರದು ವಿಗ್ರಹ ಬಂದಿತ್ತಲ್ಲ. ಸೊ ನಾನು ಅಂದ್ಕೊಂಡೆ ಈ ಮಂತಲ್ಲಿ ಪೂಜೆ ಮಾಡೋಣ ಅಂತ. ಬಟ್ ನನಗೆ ಕೆಲವೊಂದು ಪರ್ಸ್ನಲ್ ರೀಸನ್ಸಿಂದ ಮಾಡೋಕ್ಕಾಗಿರಲಿಲ್ಲ ಪೂಜೆನ. ಸೊ ಲಾಸ್ಟ್ ವೀಕ್ ಮಾಡೋಕ್ಕಾಗಿರಲಿಲ್ಲ, ಈ ವೀಕ್ ಮಾಡೋಣ ಅಂತ ಹೇಳ್ಬಿಟ್ಟು ಬೇಗನೆ ಸ್ನಾನ ಎಲ್ಲ ಮಾಡಿಕೊಂಡು ಸೊ ದೇವ್ರಿಗೆ ದೀಪ ಹಚ್ಚೋದು ನನ್ನ ರುಟೀನ್ ಸ್ಟಾರ್ಟ್ ಆಗೋದೇ. ದೇವ್ರಿಗೆ ತುಪ್ಪದ ಆರತಿ, ರಾಘವೇಂದ್ರ ಸ್ವಾಮಿಗೆ ತುಪ್ಪದ ಆರತಿ ಮಾಡೋ ಹತ್ರದಿಂದ ನನ್ನ ರೊಟೀನ್ ಸ್ಟಾರ್ಟ್ ಆಗ್ತಾ ಇರೋದು. ಸೊ ಇನ್ನು ಹೋಟೆಲ್ಗೆ ತುಪ್ಪದ ದೀಪ ಎಲ್ಲ ಹಚ್ಬಿಟ್ಟು ಹೋಟ್ಲ್ ಹತ್ರ ಹೋದೆ. ಆ್ಯಂಡ್ ಸ್ಮಾಲ್ ಇನ್ಸಿಡೆಂಟ್ ಒಂದು ನಡೀತು ಇವತ್ತು. ಸೊ ದೀಪ ಹಚ್ಚಿಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿ ಮುಂದೆ ಹೋದ್ನೋ ಇಲ್ಲೋ ನೀರಿಗೆ ಹೋಗಬೇಕು ಅಂತ ಸ್ಕಿಡ್ ಆಯಿತು. ಸೊ ಆಗಲೇ ಸ್ವಲ್ಪ ನನಗೆ ಅನ್ನಿಸ್ತು ಇವತ್ತು ನನಗೇನೋ ಒಂದು ದೊಡ್ಡದಾಗಿ ಕಾದಿದೆ ಅಂತ. ಬಟ್ ಅಲ್ಲಿಂದ ಹೋಗಿ ಅಂದರೆ ಅವಾಗೇನು ನನಗೆ ಏನೂ ಆಗಲಿಲ್ಲ. ಬಟ್ ಸ್ವಲ್ಪ ಸ್ಕಿಡ್ ಆಯಿತು, ಗಾಡಿ ಕೆಳಗಡೆ ಬಿತ್ತು. ನಾನು ಸ್ವಲ್ಪ ಉದ್ದ ಇರೋದ್ರಿಂದ ಕಾಲೆಲ್ಲ ಅಡ್ಡ ಹಾಕ್ಕೊಂಡೆ. ಬಟ್ ಏನು ಪೆಟ್ಟಾಗಲಿಲ್ಲ, ಜಸ್ಟ್ ಬೆರಳಿಗೆ ಒಂದು ಚೂರು ಬಿದ್ದಂಗೆ ಆಯಿತು, ತರ್ಚ್ಕೊಂಡೋದಂಗೆ ಆಯಿತು, ಅಷ್ಟು ಬಿಟ್ಟು ಇನ್ನೇನೂ ಆಗಲಿಲ್ಲ. ಸೊ ನೀರಿಗೆ ಹೋದೆ, ಅಲ್ಲಿಂದ ಹೋಗಿ ನಾನು ಹೋಟೆಲ್ ಹತ್ರ ಹೇಳಿದೆ. ಬಟ್ ಹಿಂಗಾಯಿತು, ನನಗೇನೋ ದೊಡ್ಡದಾಗಿ ಆಗೋ ಅಂಥದ್ದಿದೆ, ನಾನು ಹೋಗಲ್ಲ ಅಂತ. ಇಲ್ಲ ನೀನು ಹೋಗಿ ಮಕ್ಕಳನ್ನ ಕರ್ಕೊಬ, ನಾನು ಸ್ಕೂಲಿಗೆ ಬಿಡ್ತೀನಿ ಅಂತ ಹೇಳಿದ್ರು. ಸೊ ಸ್ಕೂಲಿಗೆ ಮನೆ ಹತ್ರ ಬಂದೆ, ಚಿಕ್ಕಮ್ಮ ಮನೆ ಹತ್ರ ಮಕ್ಕಳನ್ನ ಕರ್ಕೊಂಡೆ, ನನ್ನ ಮಗಳನ್ನ ಇನ್ನಿಬ್ಬರು ಮಕ್ಕಳನ್ನ. ಸೊ ಜಸ್ಟ್ ಕ್ರಾಸ್ ಮಾಡೋ ಹೊತ್ನಾಗೇ ನನಗೆ ಸಡನ್ನಾಗಿ ಗಾಡಿ ಅಡ್ಡ ಬಂತು, ಬ್ರೇಕ್ ಹೊಡೆದೆ, ಸ್ಕಿಡ್ ಆಗೋ ಮೂಮೆಂಟ್ ಇತ್ತು. ಬಟ್ ಅಲ್ಲಿ ಬಚಾವಾದೆ. ಅಲ್ಲಿಂದ ಮುಂದೆ ಹೋದೆ. ಸೊ ಫುಲ್ಲು ಮುಂದೆ ಹೋಗಿದ ತಕ್ಷಣ ಅದು ಗಾಡಿ ಫುಲ್ಲು ಡೌನ್ಗೆ ಎಳ್ಕೊಂಡು ಹೋಗ್ತಿತ್ತು. ಸೊ ಸಡನ್ನಾಗಿ ಬ್ರೇಕ್ ಹೊಡೆದೆ, 4 ಜನ ಬಂದು ಸ್ಕಿಡ್ಡಾಗಿ ಬಿದ್ವಿ. ನನಗೆ ತುಂಬ ಭಯ ಆಗೋಗಿತ್ತು. ಮಕ್ಕಳಿದ್ದಾರೆ, ಏನಾಗುತ್ತೋ ಏನೋ ಅಂತ. ಒಂದು ಸಮ ನನ್ನ ಮಗಳಿಗೆ ಏನಾದರೂ ಆದರೆ ಕೂಡ ನನ್ನ ಕಡೆಯಿಂದನೇ ಆಗಿರೋ ತಪ್ಪಿಗೆ ನಾನು ಸಣ್ಣ ಪುಟ್ಟ ಅದು ಗಾಯ ಆಗಿದ್ರೆ ಕೂಡ ಅದನ್ನ ನಾನು ನೋಡ್ಕೊತೀನಿ. ಸೊ ನನ್ನನ್ನು ನಂಬಿ ನನ್ನ ಜೊತೆ 2 ಮಕ್ಕಳನ್ನ ಕಳಿಸಿದಾಗ ಆ ಮಕ್ಕಳಿಗೆ ಏನಾರ ಹೆಚ್ಚು ಕಡಿಮೆ ಆದಾಗ ಅದನ್ನು ನಾನೇ ಇದಾಗುತ್ತೆ. ಬಟ್ ಅವ್ರು ನಾನು ಏನೂ ಅಂದಿಲ್ಲ ಅಂದರೆ ಕೂಡ ಅದು ನನಗೆ ಲಾಸ್ಟ್ವರೆಗೂ ಅದು ನನ್ನಿಂದನೇ ಅನ್ನೋದೊಂದು ಕೊರಗ್ತಾ ಇರುತ್ತಲ್ಲ. ಸೊ ಅದು ನನಗೆ ತುಂಬ ಇತ್ತು. ಬಟ್ ನಾನು ಎದ್ದಿದ ತಕ್ಷಣ ಫಸ್ಟ್ ಕೇಳಿದೆ ಅವ್ರಿಗೇನೆ ಏನಾಯಿತು ನಿಮಗೆ ಅಂತ. ಬಟ್ ಅವ್ರಿಗೇನು ಪೆಟ್ಟು ಬೀಳಲಿಲ್ಲ. ಸೆಂಟ್ರಲ್ಲಿ ಮಧ್ಯ ಇದ್ದರು, ಈ ಕಡೆ ನಾನು ಫಸ್ಟಲ್ಲಿ ನಾನಿದ್ದೆ, ಸೆಕೆಂಡ್ ನನ್ನ ಮಗಳಿದ್ಲು ಲಾಸ್ಟಲ್ಲಿ. ಮಧ್ಯ ಅವರಿಬ್ಬರು ಇದ್ದಿದ್ದರಿಂದ ಅವರಿಬ್ಬರಿಗೂ ಏನೂ ಆಗಲಿಲ್ಲ. ಜಸ್ಟ್ ಚಿಕ್ಕವಳಿಗೆ ಮಾತ್ರ ಕೈ ಹತ್ರ ಒಂಚೂರು ತರ್ಚ್ಕೊಂತು. ನನ್ನ ಮಗಳಿಗೆ ಸ್ವಲ್ಪ ಕಾಲು ಇದು ಬಿದ್ದು ಕಾಲು ಸ್ವಲ್ಪ ಪೇಯ್ನ್ ಇತ್ತು. ನನಗೆ ಸ್ವಲ್ಪ ಪೆಟ್ಟು ಬಿತ್ತು, ಕಾಲು ಊದ್ಕೊಂತು ಅಂದರೆ ಹೋಗ್ತಾ ನಿಂತ್ಕೊಂಡು ಇದಾದಮೇಲೆ ಊದ್ಕೊಂತು. ಸೊ ದೊಡ್ಡದಾಗಿ ನಡೆಯೋದೊಂದು, ಸ್ಮಾಲಾಗಿ ಇಲ್ಲೇ ಹೋಯ್ತು. ಯಾಕಂದರೆ ನಾನು ಹೋಗಬೇಕಾದ್ರೆ ಇನ್ಯಾವುದಾದ್ರು ಲಾರಿನೋ ಬಸ್ಸೋ ಬಂದಾಗ ನನಗೆ ಈ ಥರ ಆಗಿದ್ದಿದ್ರೆ, ಮಕ್ಕಳಿದ್ರು, ನಾನಿದ್ದೆ, ನನಗೇನಾದರೂ ಆಗಿದ್ರು ಒಂದು ಸಮ ಇಟ್ಸ್ ಓಕೆ ಅಂತ. ಮಕ್ಕಳಿದ್ದು ಚಿಕ್ಕ ಮಕ್ಕಳು, ಒಂದು 6 ವರ್ಷದ ಮಗು, 4 ವರ್ಷದ ಮಗು, ನನ್ನ ಮಗಳು 12 ವರ್ಷದ ಮಗು, ಇಷ್ಟು 3 ಜನಕ್ಕೆ ಏನಾದರೂ ಆಗಿದ್ದರೆ ಅದು ಸಾಯೋವರೆಗೂ ನನಗೆ ಗಿಲ್ಟ್ ಇರ್ತಿತ್ತು. ಅದೊಂದು ಬೇಜಾರು. ಸೊ ನಾನು ಇವತ್ತು ಗಾಡಿನೇ ಮುಟ್ಟಲಿಲ್ಲ. ಏನು ಹೇಳಿದ್ರು ಗಾಡಿ ರೆಡಿ ಮಾಡಿಸಿದ್ದೀನಿ ಅಂದರೆ ಕೂಡ. ಸೊ ಇವತ್ತು ನಾನು ಟೈಮ್ ಸರಿಯಿಲ್ಲ, ನಾನು ಮುಟ್ಟಲ್ಲ ಅಂತೇಳಿ ನಾನು ಮುಟ್ಟಿಲ್ಲ. ಇದುವರೆಗೂ ನಾನು ಗಾಡಿ ಟಚ್ ಕೂಡ ಮಾಡಿಲ್ಲ ನಾನು. ಸೊ ನನ್ನ ಹುಷಾರಲ್ಲಿ ನಾನು ಇರಬೇಕು ಅಂತ. ಅದಾಯಿತು, ಕೆಲಸಕ್ಕೆ ಹೋಗ್ಬಿಟ್ಟು ಬಂದೆ.
ಇನ್ನು ಮಧ್ಯಾಹ್ನ ಅಡುಗೆ ಮಾಡಿದೆ. ಬಟ್ಟೆ ಒಗೆಯೋಣ ಅಂತ ಅಂದ್ಕೊಂಡು ಪಾತ್ರೆ ಎಲ್ಲ ಉಜ್ಜಿದೆ. ಬಟ್ಟೆ ಒಗೆಯೋಣ ಅಂದ್ಕೊಂಡೆ, ಬಟ್ ಆದ್ರೂ ಏನೋ ಒಂಥರ ಲೇಜಿನೆಸ್ಸು, ಕಾಲು ನೋವು. ಬೇಡ ಅಂದರೆ ನಾಳೆಗೆ ಬಟ್ಟೆ ಇಲ್ಲ ಅಂದ್ಬಿಟ್ಟು ಮತ್ತೆ ಇದ್ದು ಒಂದು ಸ್ವಲ್ಪ ಬಟ್ಟೆ ನೆನೆಸ್ಕೊಂಡು ಬಕೆಟಲ್ಲಿ ಸ್ವಲ್ಪ ಹೋಗಿದೆ. ಹೋಟೆಲ್ ಹತ್ರ ಹೋದೆ, ಸಂತೆಗೆ ಹೋದೆ. ಸಂತೆಯಿಂದ ಬಂದೆ. ಮಕ್ಕಳೆಲ್ಲ ಆಟ ಆಡ್ತಿದ್ರು. ನೀರೆಲ್ಲ ತೊಗೊಂಬಂದು ಇಟ್ವಿ ಇಬ್ಬರ ಜೊತೆಲಿ ಹೋಗಿ. ಅಕ್ಕಿಲ್ಲ ಹಾಕ್ಸ್ಕೊಂಬಂದು ಇನ್ನು ನನಗೆ ಕೆಲಸ ಇತ್ತಲ್ಲ, ರೂಮ್ ಕ್ಲೀನ್ ಮಾಡು, ಬಟ್ಟೆ ಒಗೆದು ರೂಮ್ ಕ್ಲೀನ್ ಮಾಡಿ ಮುದ್ದೆ ಇಟ್ಟು ಒಳಗಡೆ ಪಾತ್ರೆ ಉಜ್ಜೆ ಇನ್ನೂ ಸ್ವಲ್ಪ ಇದೆ. ಬಟ್ ನನ್ನ ಕೈಯಲ್ಲಿ ಆಗಲ್ಲ, ನಾನು ಮಲ್ಕೋತೀನಿ ಒಂದು ಮಾತ್ರೆ ಕುಡಿದ್ಬಿಟ್ಟು. ಸೊ ಇನ್ನು ಎಡಿಟಿಂಗು ವಿಡಿಯೋಗೆ ಏನು ಬೇಕೋ ಅದನ್ನ ಮಾಡಿಟ್ಬಿಟ್ಟು ಮಲ್ಕೊಂಬಿಟ್ರೆ ಬೆಳಗ್ಗೆಗೆ ಈಸಿಯಾಗಿ ಒಂದು ವಿಡಿಯೋನ ಹಾಕಬೋದು ಅಂತ ನನ್ನ ಇದಕ್ಕೆ ಬಂದೆ. ಸೊ ಇವತ್ತಿನ ವ್ಲಾಗ್, ಇವತ್ತಿನ ರೊಟೀನ್ ಇಷ್ಟೇ. ಸೊ ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಪೂರ್ತಿ ವಿಡಿಯೋಸ್ನ ನೋಡಿ, ಯಾಕಂದರೆ ವಿಡಿಯೋ ನಾನು ತುಂಬ ಕಷ್ಟಪಟ್ಟು ಮಾಡಿರ್ತೀವಿ. ನಾನೇ ಅಂತಲ್ಲ, ಸುಮಾರು ಯೂಟ್ಯೂಬರ್ಸ್ ಅಷ್ಟೇ ತುಂಬ ಕಷ್ಟಪಟ್ಟು ಮನೇಲಿ ಇಷ್ಟೇ ಕೆಲಸ ಇದ್ದರೆ ಕೂಡ ಮಾಡಿಕೊಂಡು ವಿಡಿಯೋಸ್ ಮಾಡಿರ್ತೀವಿ. ಬಟ್ ಅದರಲ್ಲಿ ಕೆಲವೊಂದು ನಾವು ಹೇಳಿರ್ತೀವಿ, ಏನೆಲ್ಲ ರೀಸನ್ಸ್ ಇರುತ್ತೆ ಅದನ್ನೆಲ್ಲ ಶೇರ್ ಮಾಡಿರ್ತೀವಿ. ಸೊ ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಹೀಗೆ ನನ್ನ ವಿಡಿಯೋಸ್ನ ನೋಡ್ತಾ ಇರಿ. ನನಗೆ ಇವತ್ತು ತುಂಬ ಬೇಜಾರಾಯಿತು, ಒಂದು 18 ವ್ಯೂ ಅಷ್ಟೇ ಇದೆ. ಸೊ ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.